ನಾವು ಈ ಗ್ರಾಮದಲ್ಲಿ ಹುಟ್ಟಿದ್ದಕ್ಕೆ ಒಂದು ಸಾರ್ಥಕ ಆಗಿದೆ ಅಂತ ಇಷ್ಟು ವಿಜೃಂಭಣೆಯಾಗಿ ಮಾಡ್ತಕ್ಕಂಥದ್ದು ಪ್ರಥಮ ದಿನ ಇವತ್ತು. ಜೈ 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 ಸರ್ ಮಹಾ ಮಾನವತಾವಾದಿ ಏನು ಈ ದೇಶಕ್ಕೆ ಸಂವಿಧಾನವನ್ನು ತಂದುಕೊಟ್ಟಂತ ಸಂವಿಧಾನ ಅಂದ್ರೆ ಭಾರತ, ಭಾರತ ಅಂದ್ರೆ ಸಂವಿಧಾನ. ಈ ಒಂದು 35ನೇ ವರ್ಷದ ಏನು ಅಂಬೇಡ್ಕರ್ ಅವರ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ಅಧಿಕಾರಿಗಳಾದಂತ ನೋಡಲ್ ಹಿರಿಯ ಗ್ರಾಮ ಪಂಚಾಯತ್ ನೋಡಲ್ ಅಧಿಕಾರಿಗಳಂತ ಗೌರವಾನ್ವಿತ ರವಿಚಂದ್ರ ಸಾಹೇಬ್ ಆಗಿದ್ದಾರೆ. ಅವರಿಗೆ ಸ್ವಾಗತವನ್ನು ತೋರ್ತಾ ಇದೆ. ಹಾಗೆ ಇಷ್ಟೆಲ್ಲ ಕಾರಣಕರ್ತರು ಆಗಿರುವಂತ ಸನ್ಮಾನ್ಯ ಮುದುಗಿರ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಂತ ಗೌರವಾನ್ವಿತ ರಮಣಪ್ಪ ಸಾಹೇಬರು ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನ ಕೋರ್ತಾ ಇದೆ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕು ಪಂಚಾಯತಿ ಯೋಜನಾಧಿಕಾರಿಗಳಂತ ಗೋವಿಂದಪ್ಪ ಸಾಹೇಬರು ಸಹ ಬಂದಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ಶಾಲೆಯ ಮುದುಗಿರ ಶಾಲೆಯ ಮುಖ್ಯ ಶಿಕ್ಷಕಿಯಾದಂಥ ಶ್ರೀಮತಿ ಗೌರವಾನ್ವಿತ ರತ್ನಮ್ಮಜಿ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಸಹ ಶಿಕ್ಷಕರಾದಂಥ ಏನು ಅಂಬೇಡ್ಕರ್ ಅಂದ್ರೆ ಬಹಳ ಅದ್ಭುತವಾಗಿ ಮಾಡೋಕ್ಕೆ ಒಂದು ಉತ್ಸಾಹವನ್ನು ಹೊಮ್ಮತಕ್ಕಂಥ ಒಬ್ಬ ಸಹ ಶಿಕ್ಷಕರಾದ ಶ್ರೀಯುತ ಕೃಷ್ಣಪ್ಪ ಅವರು ಸಹ ಬಂದಿದ್ದಾರೆ. ಅವರಿಗೆ ನಮ್ಮ ನಿಮ್ಮರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅದಂತ ರಾಜಪ್ಪ ಅವರು ಸಹ ಬಂದಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಅಂಗನವಾಡಿ ಶಿಕ್ಷಕಿಯಾದಂಥ ಗಂಗೋಜಮ್ಮ ಅವರು ಸಹ ಬಂದಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಕಟೂರು ಮುದುಗಿರ ಪಂಚಾಯತಿ SDS ಸಾಹೇಬರಾದಂಥ ಶಶಿಕುಮಾರ್ ಸಾಹೇಬರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಕರ ವಸೂಲುಗಾರರು ಸಹ ಬಂದಿದ್ದಾರೆ. ಹಾಗೂ ಸಿಬ್ಬಂದಿ ವರ್ಗದವರು ಬಂದಿದ್ದಾರೆ. ಅವ್ರಿಗೂ ಸಹ ಈ ಅಂಬೇಡ್ಕರ್ ಅವರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ನಮ್ಮ ಮೀಡಿಯಾ ಮಾಧ್ಯಮದವರಾದಂಥ ಶಿವಣ್ಣ ಮತ್ತೆ ಸೋಮೇಶ್ ಮತ್ತೆ ವಿಜಯ ಕರ್ನಾಟಕ ಪತ್ರಕರ್ತರಂತ ನರಸಿಂಹ ಶೆಟ್ಟಿ ಅವರು ಸಹ ಬಂದರೆ ಅವ್ರಿಗೂ ಸಹ ಈ ಒಂದು ಅಂಬೇಡ್ಕರ್ ಜಯಂತಿ ಪರವಾಗಿ ಸ್ವಾಗತವನ್ನು ಕೋರ್ತಾ ನಮಗೆ ಮಾತಾಡಕ್ಕೆ ಅವಕಾಶ. ಸಮಿತಿ ಹೋದ ನಂತರ ಈಗ ಸದ್ಯಕ್ಕೆ ಆಡಳಿತ ಇರೋದಿಲ್ಲ. ಆಡಳಿತ ನಡೀಬೇಕಾದ್ರೆ ಒಬ್ಬ ಆಡಳಿತಾಧಿಕಾರಿ ಸರ್ಕಾರ ನೇಮಿಸಿದೆ. ಸರ್ಕಾರದ ಎಲ್ಲ ನಿರ್ದೇಶನಗಳಂತೆ ಈಗ ನಮ್ಮ ಗ್ರಾಮ ಪಂಚಾಯತಿ ಯಾವಾಗ ಹೆಂಗೆ ನಿರ್ವಹಿಸ್ತಾ ಇದೆಯೋ ಅದೇ ರೀತಿ ಎಲ್ಲವನ್ನೂ ಕಾರ್ಯಕಲಾಪಗಳನ್ನು ನಿರ್ವಹಿಸೋದಕ್ಕೆ ನನಗೊಂದು ಆದೇಶ ಇದೆ. ಆ ರೀತಿ ಆದೇಶ ಮಾಡ್ತೀನಿ. ಇವತ್ತಿನ ದಿವಸ ಮುದಿಗೆರೆ ಗ್ರಾಮ ಪಂಚಾಯತಿಯಲ್ಲಿ ಮುದಿಗೆರೆ ಗ್ರಾಮದಲ್ಲಿ ಅಂಬೇಡ್ಕರ್ ಜಯಂತಿ 135ನೇ ಜಯಂತಿಯ ಪರವಾಗಿ ಇವತ್ತು ನನಗೆ ಬಂದು ನನಗೆ ಆಹ್ವಾನ ಕೊಟ್ಟಿದ್ದಾರೆ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ, ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರಿಗೂ ಮತ್ತು ಎಲ್ಲ ಶಿಕ್ಷಕರಿಗೂ ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಮತ್ತು ಎಲ್ರಿಗೂ ಸ್ವಾಗತವನ್ನು ಬಯಸ್ತಾ ನಾನು ಒಂದು 2 ಮಾತ್ರ ಮುಂಚೆ ಮಾತಾಡೋದಕ್ಕೆ ಮುಂಚಿತವಾಗಿ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಆ ಪ್ರತಿಜ್ಞೆ ವಿಧಿಯನ್ನು ಈಗ ಬೋಧನೆ ಮಾಡೋದಕ್ಕೆ ಎಲ್ಲರೂ ಕೈ ಚಾಚಿ ನಮ್ಮ ಒಂದು ಸಂವಿಧಾನ ನಡೆಯೋದಕ್ಕೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಒಂದು ಅವರ ನೀತಿ ನಿಯಮಗಳು ಏನು ಕಾನೂನು ಪಾಲನೆ ಮಾಡಬೇಕು ಅಂತ
ಒಂದು ಪೀಠಿಕೆ ಮುಖಾಂತರ ನಮಗೆ ಹೇಳ್ಕೊಟ್ಟಿದ್ದಾರೆ. ಆ ಒಂದು ಪೀಠಿಕೆನ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಈಗ ಬೋಧನೆ ಮಾಡೋಣ. ಭಾರತದ ಸಂವಿಧಾನ ಪೀಠಿಕೆ ಎಲ್ಲರೂ ಹೇಳ್ಬೇಕು. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮನಿರಪೇಕ್ಷೆ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಜ್ಞಾನ ಅಭಿವ್ಯಕ್ತಿ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೆಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಈ ಒಂದು ಮುದಿಗೆರೆ ಗ್ರಾಮ ಪಂಚಾಯತಿ ಮುದಿಗೆರೆ ಗ್ರಾಮದಲ್ಲಿ ಈ ಒಂದು ಎಲ್ಲರ ಸಮ್ಮುಖದಲ್ಲಿ ಮತ್ತು ಪತ್ರಿಕಾ ಮಾಧ್ಯಮದವರ ಸಮ್ಮುಖದಲ್ಲಿ ಒಂದು ಎರಡು ಮಾತನ್ನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯನ್ನು ಇವತ್ತು ಮುದಿಗೆರೆ ಗ್ರಾಮದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಒಂದು ಅದ್ದೂರಿಯಾಗಿ ಮಾಡ್ತಾ ಇದ್ವಿ. ಅವರ ಒಂದು ಈ ಜನ್ಮ ದಿನಾಚರಣೆಯನ್ನು ಏನು ನಾವು ಆಚರಣೆ ಮಾಡ್ತೀವಿ, ಅವರು ಏನು ಸಂವಿಧಾನದಲ್ಲಿ ಏನು ಬರೆದುಕೊಟ್ಟಿದ್ದಾರೆ, ಅವರ ನೀತಿ ನಿಯಮಗಳನ್ನು ಅನುಸರಿಸುವುದೇ ಅನುಸರಿಸಿಕೊಂಡು ಜೀವನ ಸಾಗಿದ್ರೆ ಮಾತ್ರ ಅದಕ್ಕೆ ಅರ್ಥ ಇರುತ್ತೆ. ಜನರಿಗೆ ಯಾವುದೇ ಅಡ್ಡಿ ಆತಂಕಗಳಿಗೆ ಒಬ್ಬ ವ್ಯಕ್ತಿಯಲ್ಲ, ದೇಶದ ಶಕ್ತಿಯಾಗಿ ಮತ್ತು ಎಲ್ಲರಿಗೂ ಅಲ್ಲ, ಅವರ ಜಾತಿಗಾಗಿ ಹುಟ್ಟಿಲ್ಲ, ಎಲ್ಲರಿಗೂ ಎಲ್ಲ ಜಾತಿಗಳಿಗೂ ಸಮಾನವಾಗಿರ್ಬೇಕಂತ ಹೇಳ್ಬಿಟ್ಟು ಅವರ ಒಂದು ಭಾವನೆ, ಅವರ ಭಾವನೆಯಲ್ಲಿ ನಡೆದು ಅವರ ಜೀವನ ಶೈಲಿಯನ್ನು ನಾವು ಅವರು ಏನು ಕಷ್ಟಗಳನ್ನು ಪಟ್ಟಿದ್ದಾರೆ ಆ ಕಷ್ಟಗಳನ್ನು ನೆನೆಸಿಕೊಂಡು ನಮ್ಮ ಜೀವನವನ್ನು ಒಳ್ಳೆಯ ಶಿಕ್ಷಣವನ್ನು ಪಡೆದು ಮಕ್ಕಳನ್ನು ನಮ್ಮ ಒಳ್ಳೆಯ ಒಂದು ದಾರಿನಲ್ಲಿ ತರಬೇಕು ಅಂತ ಎಲ್ಲರಲ್ಲೂ ನಾನು ಹೇಳ್ಕೊಡ್ತೇನೆ. ಅವರು ಹೇಳ್ಕೊಟ್ಟಿದ್ದಾರೆ ಅಂಥ ನೀತಿ ನಿಯಮಗಳನ್ನು ಪಾಲಿಸುವುದೇ ನಮ್ಮದೊಂದು ಧರ್ಮ. ಆ ಒಂದು ನಿಟ್ಟಿನಲ್ಲಿ ಅವರ ಜನ್ಮ ದಿನಾಚರಣೆಯನ್ನು ಏನು ನಾಮಕಾವಸ್ಥೆಗೆ ಆಚರಣೆ ಮಾಡಿದ್ರೆ ಸಾಲದು, ಅವರು ಏನು ಭಾವನೆಗಳನ್ನು ತೋರಿಸ್ಕೊಟ್ಟಿದ್ದಾರೆ ಆ ಒಂದು ಭಾವನೆಗಳಲ್ಲಿ ನಡೆದರೆ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಮತ್ತು ನಮ್ಮ ಜೀವನದಲ್ಲಿ ಅವರ ಮೌಲ್ಯಗಳನ್ನು ಅನುಸರಿಸಬೇಕಾಗುತ್ತೆ. ಅವರು ಪಟ್ಟಿರ್ತಕ್ಕಂಥ ಕಷ್ಟಗಳು, ಅವರು ನಡೆದಂಥ ದಾರಿ ಮತ್ತು ಅವರು ಸಂವಿಧಾನವನ್ನು ಬರೀಬೇಕಾದ್ರೆ ಎಲ್ಲ ದೇಶಗಳನ್ನು ಸುತ್ತಿ ಅದನ್ನೆಲ್ಲ ಪರಿಗಣನೆಗೆ ತಗೊಂಡು ಅವರನ್ನು ದೊಡ್ಡ ಇದನ್ನಾಗಿ ಮಾಡ್ತಾರೆ. ಆ ಒಂದು ಇದರಲ್ಲಿ ಅವರು ಸಂವಿಧಾನವನ್ನು ರಚನೆ ಮಾಡ್ತಾರೆ. ಸಂವಿಧಾನ ರಚನೆ ಅಂತಂದರೆ ಅದು ಸುಮ್ಮನೆ ಅಲ್ಲ, ಅದು ಯಾವ ರೀತಿ ಇರಬೇಕು, ನಮ್ಮ ಜೀವನ ಶೈಲಿ ಯಾವ ರೀತಿ ಇರಬೇಕು, ನಾವು ಯಾವ ರೀತಿ ನಡಿಬೇಕು ಅನ್ನೋದು ಆ ಸಂವಿಧಾನದಲ್ಲೇ ಬರೆದಿದ್ದಾರೆ. ಆ ಸಂವಿಧಾನವನ್ನು ಆಚರಿಸಿಕೊಂಡು ಈ ಒಂದು ಜನ್ಮ ದಿನಾಚರಣೆಯಲ್ಲಿ ಅವರಿಗೆ ಕೃತಜ್ಞತಾ ಭಾವನೆಯನ್ನು ಸ್ಮರಿಸಿ ಹೇಳ್ತಾ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ನೀಡಬೇಕು, ಆ ಶಾಂತಿ ಸಿಗಬೇಕಂತ ಹೇಳ್ತಾ ಅವರೊಂದು ದೇವರು ಅಂತ ಹೇಳ್ಬೋದು ಹೇಳ್ತಾ ಗ್ರಾಮದಲ್ಲಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಆಡಳಿತಾಧಿಕಾರಿಗಳಾದಂತಹ ರಂಜನ್ ಸರ್ ಅವರು ಮತ್ತು ತಾಲೂಕಿನ ಯೋಜನಾಧಿಕಾರಿಗಳಾದಂತಹ ಗೋವಿಂದಪ್ಪ ಸರ್ ಹಾಗೂ ಉಳಿದ ಎಲ್ಲ ಈ ಒಂದು ಗ್ರಾಮದ ಎಲ್ಲ ಹಿರಿಯ ಮುಖಂಡರು ಹಾಗೂ ಎಲ್ಲ ಸಿಬ್ಬಂದಿ ಎಲ್ಲರಿಗೂ ಆಗಮಿಸಿದ್ದಾರೆ. ಅವರಿಗೆಲ್ಲರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಏನು ಈ ದಿನ ಬಹಳ ಪ್ರಮುಖವಾದಂತಹ ದಿನ. ಬಹುಶಃ ನಮ್ಮ ಇಂಥ ಒಂದು ಧೀಮಂತ ನಾಯಕರಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನಿಸಿದೆ ಇದ್ದಿದ್ದರೆ
ನಾವೊಂದು ಕರಾಳತೆಯನ್ನು ಊಹಿಸಲು ಸಾಧ್ಯವಾಗ್ತಿರ್ಲಿಲ್ಲ. ನಾವೆಲ್ಲರೂ ಸಹ ಇಲ್ಲಿ ಸ್ವತಂತ್ರವಾಗಿ ಇಲ್ಲಿ ಒಂದು ಮುಕ್ತವಾಗಿ ಮಾತನಾಡಲು ಮತ್ತು ಎಲ್ಲ ಸೌಲಭ್ಯಗಳನ್ನು ಪಡೆಯಲು ಪ್ರಮುಖ ಕಾರಣಕರ್ತರಲ್ಲಿ ಅವರು ಮುಂಚಿನಲ್ಲಿರ್ತಾರೆ. ಅವರಿಲ್ಲ ಅಂತಂದ್ರೆ ನಾನು ಹೇಳಿದ್ರಲ್ಲ, ಅವರಿಲ್ಲ ಅಂತಂದ್ರೆ ಅದನ್ನು ಊಹಿಸಲು ಅಸಾಧ್ಯವಾಗ್ತಾ ಇತ್ತು. ಅಂಥ ಒಂದು ನಮ್ಮ ಸಮಾಜಕ್ಕೆ ಅತ್ಯುತ್ತಮವಾದಂತಹ ಕೊಡುಗೆಯನ್ನು ನೀಡಿ ಒಂದು ಸಮಾಜವನ್ನು ಮುಂಚೂಣಿಯಲ್ಲಿ ತರಲು ಬಹಳ ಪ್ರಯತ್ನ ಪಟ್ಟಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಸಂವಿಧಾನವನ್ನು ನೀಡಿ ಆ ಸಂವಿಧಾನದಂತೆ ಒಂದು ನೀತಿ ನಿಯಮಗಳನ್ನು ರೂಪಿಸಿ ಕೆಳವರ್ಗದವರು ಯಾವ ರೀತಿ ಅವರ ಸೌಲಭ್ಯಗಳನ್ನು ಒದಗಿಸಿ ಎಲ್ಲರೂ ಸಮಾನತೆಯಿಂದ ಬದುಕಲು, ನಮ್ಮ ದೇಶದಲ್ಲಿ ಸಮಾನತೆಯಿಂದ ಬದುಕಲು ಅವಕಾಶ ಮಾಡಿದ್ದಾರೆ. ಅವರ ಒಂದು ಜನ್ಮದಿನವನ್ನು ಈ ಸಂದರ್ಭದಲ್ಲಿ ಆಚರಣೆ ಮಾಡ್ತಾ ಅವರ ಒಂದು ಸಿದ್ಧಾಂತಗಳನ್ನು ನಾವೆಲ್ಲರೂ ಸಹ ಅವರ ಸಿದ್ಧಾಂತಗಳನ್ನು ಪಾಲನೆ ಮಾಡಿ ಅನುಸರಿಸಿದಾಗ ಮಾತ್ರ ಅವರು ಕೊಟ್ಟಿದ್ದಂಥ ಒಂದು ಕೊಡುಗೆ ಸಾರ್ಥಕವಾಗಬಹುದು ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಾನು ಮಾತಾಡಲು ಅವಕಾಶ ಮಾಡಿಕೊಡುತ್ತ ಎಲ್ಲರಿಗೂ ಒಂದು ಸಹ ನನ್ನ ಮಾತಾಡ್ತಿದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಯನ್ನು ಇಡೀ ದೇಶಾದ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಗ್ರಾಮ ಪಂಚಾಯತಿಯಲ್ಲೂ ಕೂಡ ಆ ಒಂದು ಸಂಭ್ರಮ ಇದೆ ಅನ್ನೋದನ್ನು ನಾನೀಗ ನೋಡ್ತಾ ಇದ್ದೀನಿ. ಯಾಕಂದರೆ ಅಂಬೇಡ್ಕರ್ ಅವರೆಲ್ಲ ಈ ರೀತಿ ಇಷ್ಟು ವಿಜೃಂಭಣೆಯಿಂದ ಯಾಕೆ ಅವರು ಜನ್ಮದಿನ ಆಚರಣೆ ಮಾಡ್ತಾರಂದರೆ ಅವರು ಮಾಡಿರುವ ಸಾಧನೆ, ಅವರು ಸಾಧನೆ ಮಾಡಲು ಅವರಿಗೆ ಪ್ರೇರಣೆಯಾದಂಥ ಅವರ ಜೀವನದಲ್ಲಿ ಅನುಭವಿಸಿದಂತಹ ಕಹಿ ಘಟನೆಗಳಿರ್ಬೋದು, ಪ್ರತಿಯೊಂದು ಅವರು ಏನು ಮತ್ತೆ ಸಂವಿಧಾನದಲ್ಲಿ ಎಲ್ಲ ಅವರು ಅನುಭವಿಸಿದಂಥ ಒಂದು ಕಷ್ಟ ಸುಖ ಇವನ್ನ ಸಂವಿಧಾನದಲ್ಲಿ ಅಳವಡಿಸಿಕೊಂಡು ಈ ದಿನ ಸಂವಿಧಾನದಲ್ಲಿ ಪ್ರತಿಯೊಂದು ಅಂಶ, ಪ್ರತಿಯೊಂದು ವಿಧಿಯಲ್ಲೂ ಕೂಡ ಅವರಲ್ಲಿ ಜೀವನದಲ್ಲಿ ನೈಜ ಘಟನೆಗಳನ್ನು ಮರುಕಳಿಸುವಂತೆ ಈ ದಿನ ಎಲ್ಲ ಜನರಲ್ಲಿ ಸಮಾನತೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದೆ ಅಂತ ಒಂದು 2 ಮಾತು ಹೇಳಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದ ಈ ಒಂದು ಊರಿನ ಎಲ್ಲ ಮುಖಂಡರಿರ್ಬೋದು, ಅಧಿಕಾರಿಗಳಿರ್ಬೋದು, ಎಲ್ಲ ನಾಗರಿಕರಿಗೂ ಕೂಡ ಮುದಿಗೆರೆ ಗ್ರಾಮ ಪಂಚಾಯಿತಿಯ ಮುದಿಗೆರೆ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಮಾಡ್ತಾ ಇರತಕ್ಕಂಥ ಆಡಳಿತಾಧಿಕಾರಿಗಳು, ಗ್ರಾಮಸ್ಥರು, ಶಿಕ್ಷಕರು, ಎಲ್ಲರೂ ಈ ವಿಜೃಂಭಣೆಯನ್ನು ಬಹಳ ಸಂತೋಷವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಪ್ರಥಮವಾಗಿ ಈ ಗ್ರಾಮದಲ್ಲಿ ಇಷ್ಟು ವಿಜೃಂಭಣೆಯಾಗಿ ಮಾಡ್ತಕ್ಕಂಥದ್ದು ಪ್ರಥಮ ದಿನ ಇವತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಒಂದು ಕಹಿ ಘಟನೆಗಳು ಆಗಿರೋದ್ರಿಂದ ಅವರು ಸುಮಾರು 32 ಡಿಗ್ರಿಗಳನ್ನು ಮಾಡಿದ್ದು, ಆ 32 ಡಿಗ್ರಿಗಳ ಮೂಲಕ ಜ್ಞಾನವನ್ನು ಹೆಚ್ಚು ಮಾಡಿಕೊಂಡು ಇವಾಗ ಪ್ರಪಂಚದ 150 ದೇಶಗಳಲ್ಲಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಮಾಡ್ತಾ ಇದ್ದಾರೆ. ಅವರ ಈ ಜ್ಞಾನದಿಂದ ವಿಶ್ವ ಮಾನವಾಗಿದ್ದಾನೆ, ವಿಶ್ವಕ್ಕೆ ಅವರು ಜ್ಞಾನ ಕೊಡ್ತಕ್ಕಂಥ ವ್ಯಕ್ತಿ ಅಂತ ಇವಾಗ ಇಷ್ಟು ದೇಶಗಳಲ್ಲಿ ಮಾಡ್ತಾ ಇರೋದ್ರಿಂದ ನಮ್ಮ ಇಂಥ ವ್ಯಕ್ತಿ ಸಮಾಜವನ್ನು ಯಾವ ಥರ ನಡೆಸ್ಕೋಬೇಕು, ಎಲ್ಲರೂ ಒಂದೇ ಸಮಾನವಾಗಿರಬೇಕು, ಮೇಲು ಕೀಳು ಭೇದ ಭಾವ ಏನೂ ಇರಬಾರ್ದು, ಎಲ್ಲರೂ ಅಧಿಕಾರದಲ್ಲಾಗಲಿ ಹಣಕಾಸಿನಲ್ಲಾಗಲಿ ಎಲ್ಲ ಬದುಕೋ ವಿಚಾರದಲ್ಲಿ ಪ್ರತಿಯೊಬ್ಬರು ಸಮಾನವಾಗಿರಬೇಕು, ಯಾರು ಮೇಲು ಕೀಳು ಇರಬಾರ್ದು ಅನ್ನೋ ಒಂದು ವಿಷಯದಲ್ಲಿ ನಮಗೆ ಒಂದು ಸಂವಿಧಾನವನ್ನು ಕೊಟ್ಟು ಇವತ್ತಿಗೆ ಸುಮಾರು 75 ವರ್ಷ ಆಯಿತು. ಅವರು ತೀರ್ಕೊಂಡು ಇವತ್ತಿಗೆ 35 ಹುಟ್ಟಿ 135 ದಿವಸ ಆಯಿತು. ಇಂಥ ವ್ಯಕ್ತಿಯನ್ನ ಇವಾಗ ಈ ಗ್ರಾಮದಲ್ಲಿ ನೆನ್ಕೊಳ್ತಾ ಇದ್ದೀವಿ ಅಂದರೆ ನಾವು ಈ ಗ್ರಾಮದಲ್ಲಿ ಹುಟ್ಟಿದ್ದಕ್ಕೆ ಒಂದು ಸಾರ್ಥಕ ಆಗಿದೆ ಅಂತ ಹೇಳ್ತಾ ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ. ಮುದಿಗೆರೆ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರಿಗೂ, ಗ್ರಾಮ ಪಂಚಾಯತಿ ಸದಸ್ಯರಿಗೂ, ಗ್ರಾಮದವರಿಗೂ, ಗ್ರಾಮ ಪಂಚಾಯತ್ ಆಡಳಿತಾಧಿಕಾರಿಗೂ, ಪಂಚಾಯತ್ ಅಧಿಕಾರಿಗೂ ಮತ್ತು ನಮ್ಮ ಶಿಕ್ಷಕರಿಗೂ ಎಲ್ಲರಿಗೂ ವಂದಿಸುತ್ತಾ 135ನೇ ಅಂಬೇಡ್ಕರ್ ಜನ್ಮದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಈಗ ಇಷ್ಟೊತ್ತು ನಮ್ಮ ಸಾಲದ ಹೇಳೋದು ಈ ವಿಶ್ವ ಇಡೀ ವರ್ಲ್ಡ್ ಆಫ್ ನಾಲೆಜ್ ಅಂತ. ಯಾಕಂದರೆ ನಮ್ಮ ಅಂಬೇಡ್ಕರ್ ಅವರು ಪ್ರಪಂಚದಲ್ಲಿ ಇವರು ಓದಿದಷ್ಟು ಯಾರೂ ಓದಿಲ್ಲ.
ಇದ್ದಷ್ಟು ಜ್ಞಾನ ಇಲ್ಲ. ನಮ್ಮ ದೇಶದಲ್ಲಿ ಅವ್ರ ಜಾತಿ ನೋಡ್ತದೆ, ಬಟ್ ಅವ್ರ ಜ್ಞಾನ ನೋಡ್ತಾ ಇಲ್ಲ. ಆ ಜಾತಿಯಿಂದ ನಮ್ಮನ್ನು ಕೆಳಗಿಳಿಸ್ತದೆ, ಬಟ್ ಇವರಿಂದ ನಾವೆಲ್ಲ ಮೇಲೆ ಬಂದಿದ್ದೀವಿ. ಅದೇ ಅಮೆರಿಕ, ಕೆನಡಾ, US ಎಲ್ಲ ಅವೆಲ್ಲ ವರ್ಲ್ಡ್ ಆಫ್ ನಾಲೆಡ್ಜ್ ಡೇ ಅಂತ ಕರೀತದೆ. ಅದರಿಂದ ಎಲ್ಲರೂ ಅಷ್ಟೇ ಓದಬೇಕು, ಮುಂದೆ ಬರಬೇಕು. ಇದನ್ನ ಒಂದು ಅಭಿಮಾನವನ್ನು ಹೆಚ್ಚಿಸಿಕೊಂಡು ನಾವು ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿಕೊಂಡು ನಾವು ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕಂತ ಹೇಳ್ತಾ ನನ್ನ ಮಾತನ್ನು ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್.